ಹಾಯ್ ಜಾಜಿ, ಏನ್ ಮಾಡ್ತಿದ್ಯಾ? ಏನೂ ಇಲ್ಲ ಸರ್, ಅಡುಗೆ ಎಲ್ಲ ರೆಡಿ ಇದೆ, ಎಲ್ರು ಬಂದ್ರೆ ಬಡ್ಸೋದೆ. ಸರ್ ಕುತ್ಕೊಳ್ಳಿ. ಇಲ್ಲ ಇಲ್ಲ, ಎಲ್ರು ಬರ್ಲಿ. ಏನ್ ಸ್ಪೆಷಲ್ ಇವತ್ತು? ಪೂರಿ ಭೋಜನ ರೆಡಿ ಇದೆ, ಕಡತ್ತಾಗಿ ತಿಂದು ಹೋಗಿ ಮಲ್ಕೊಳ್ಳಿ. ಹಾಗಲ್ಲ ಕಣೆ, ಚಿರು ದಿಶಾಗೋಸ್ಕರ ಸೌಂದರ್ಯ ಏನಾದ್ರು ಸ್ಪೆಷಲ್ ಆಗಿ ಆರ್ಡರ್ ಮಾಡಿದ್ಯಾವ ಅಂತ ಕೇಳ್ತಿದ್ದೆ ಅಷ್ಟೇ. ಕೆಲಸದವ್ರು ಕೇಳಿದ್ರೆ ಏನ್ರಿ ಗೊತ್ತಾಗುತ್ತೆ? ಮದ್ವೆನೆ ಅರ್ಜೆಂಟ್ ಆಗಿದೆ, ಇನ್ನು ಊಟ ತರ್ಸಕ್ಕೆ ಟೈಮ್ ಎಲ್ಲಿದೆ? ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೋಟೆಲಲ್ಲಿ ಮೆನು ಕಟ್ ಆಗಿದೆ, ಏನಿದೆ ಅದನ್ನ ತಿನ್ನಿ. ಆಯ್ತಾಯ್ತು. ಏನಾದ್ರು ಹೆಲ್ಪ್ ಮಾಡ್ಲಾ ಜಾಜಿ? ಬೇಡ ರೀ, ಅವಳನ್ನು ಕೂರ್ಸಿ ಎಲ್ರಿಗೂ ನೀವೇ ಊಟ ಬಡಿಸಿ. ಮದುಮಗಳು ಬಾಮ್ಮ ಬಾಮ್ಮ ಕೂತ್ಕೊ, ಊಟ ಮಾಡುವಂತೆ. ಇರಿ ಚಿಕ್ಕತ್ತೆ. ಚಿರುನು ಬರ್ಲಿ. ಹಾ ಬರ್ಲಿ ಬರ್ಲಿ. ದಶ, ಇನ್ಮೇಲೆ ನೀನು ಈ ಮನೆ ಸೊಸೆ, ಯಾವುದಕ್ಕೂ ಸಂಕೋಚ ಪಟ್ಕೋಬೇಡ. ನಿಂಗೆ ಏನ್ ಬೇಕು ಕೇಳು, ನಿಂಗೆ ಹೇಗ್ ಬೇಕೋ ಹಾಗಿರು. ಓಕೆ. ನಾನು ಅನ್ಕೊಂಡ ಹಾಗೆ ನಿಮ್ ಮದ್ವೆ ನಡೀಲಿಲ್ಲ, ಆದ್ರೂ ಫೈನಲಿ ಹೇಗೋ ಆಯ್ತು. ಇದರಿಂದ ನಿನಗೆ ಖುಷಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನೀನೇ ಚಿರು ಜೊತೆ ಹೊಂದ್ಕೊಂಡು ಹೋಗ್ಬೇಕು. ಇವಾಗ ಚಿರು ಇರೋ ಸಿಚುವೇಶನ್ ಇಂದ ನೀನೇ ಅವನ್ನ ಆಚೆ ತರ್ತೀಯ. ದಿಶಾ, ನೀನ್ ಇಲ್ಲಿ ಕುತ್ಕೋ. ಬಂದ್ರ ಅಣ್ಣ, ನೀನ್ ಅಲ್ಲೇ ಊಟ ಕುತ್ಕೋ. ಅರ್ಚನಾ, ನೀನ್ ಆಚೆ ಇರೋ ಕುತ್ಕೋ. ಚಿಕ್ಕಮ್ಮವ, ನೀವಿಬ್ರು ಒಟ್ಟಿಗೆ ಕುತ್ಕೊಳ್ಳಿ. ಅಲ್ಲಮ್ಮ, ಯಾವತ್ತು ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಿರ್ಲಿಲ್ಲ, ಇವತ್ತೇನು? ಎಲ್ಲ ಗೊತ್ತಾಗುತ್ತೆ. ಚಿರು ಇನ್ನು ಬಂದಿಲ್ವಲ್ಲ? ಚಿರು, ಚಿರು ಊಟಕ್ಕೆ ಬಾ. ಬಾ ಚಿರು, ಇಲ್ಲಿ ದಿಶಾ ಪಕ್ಕ ಕೂತ್ಕೋ, ಊಟ ಮಾಡೋಣ. ಚಿರು, ಏನು ಯೋಚನೆ ಮಾಡ್ತಿದ್ಯಾ? ಕೂತ್ಕೋ, ಹೊಟ್ಟೆ ಹಸಿತಾ ಇದೆ. ಓ, ಅಣ್ಣಂಗೆ ಊಟ ಕೊಡಲ್ಲ, ಅದನ್ನ ನಾನು ಕೊಡ್ತೀನಿ. ನೀನು ಇವತ್ತು ದಿಶಾ ಪಕ್ಕ ಕೂತ್ಕೊಂಡು ಊಟ ಮಾಡ. ನಾನು ಅಪ್ಪನ ಜೊತೆ ಊಟ ಮಾಡ್ತೀನಿ. ಏನ್ ಚಿರು, ಏನ್ ಮಾಡ್ತಾ ಇದ್ಯಾ? ನನಗೆ ಇಲ್ಲಿ ಕೂತು ಊಟ ಮಾಡೋಕೆ ಇಷ್ಟ ಇಲ್ಲ. ಜಜಿ ಅವರೇ, 2 ತಟ್ಟೆಗೆ ಅನ್ನ ಹಾಕ್ಕೊಡಿ. ದಿಶಾ, ಐ ನೋ ಹಿ ನೀಡ್ ಸಮ್ ಟೈಮ್. ಅವ್ರನ್ನ ಸರಿ ಮಾಡೋದು ನನ್ನ ಜವಾಬ್ದಾರಿ, ರೈಟ್? ಸದ್ಯ ಚಿರು ಈ ದಿಶಾಯಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾನೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಇಬ್ಬರು ಪರ್ಮನೆಂಟಾಗಿ ದೂರ ಇರೋ ಪ್ರಯತ್ನ ಮಾಡಬೇಕು. ಊಟ ಮಾಡಿ. ನಾನು ಆಮೇಲೆ ಮಾಡ್ತೀನಿ, ನೀವು ಮೊದಲು ತಿನ್ನಿ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ದಿಶಾ ಅವ್ರನ್ನ ಮದುವೆ ಆಗಕ್ಕೆ ಒಪ್ಕೊಂಡಿದ್ದೆ. ಆದರೆ ಇವತ್ತು ಬೆಳಗ್ಗೆ ಯಾಕೋ ದೀಪ ಅವ್ರಿಗೆ ಮೋಸ ಮಾಡ್ತಿದ್ದೀನೇನೋ ಅನ್ನಿಸ್ತು. ಅದಕ್ಕೆ ನಿಮ್ಮ ಹತ್ರ ಬಂದು ಮದುವೆ ಆಗೋಕ್ಕಾಗಲ್ಲಪ್ಪ ಅಂತ ಹೇಳಿ ಕ್ಷಮೆ ಕೇಳಿ ಬಂದ್ಬಿಟ್ಟೆ. ಅಲ್ಲಿಂದ ಹೊರಗೆ ಬಂದ ಮೇಲೆ ಯಾವುದೋ ಒಂದು ಅನ್ನೋನ್ ನಂಬರಿಂದ ಕಾಲು ಮೆಸೇಜಸ್ ಎಲ್ಲ ಬಂತು. ನನಗೆ ದಿಶಾ ಅವ್ರ ಮೇಲೆ ಅನುಮಾನ ಇದೆ ಅಪ್ಪ. ಅವ್ರ ಜೊತೆ ಇದ್ದರೆ ಮಾತ್ರ ದೀಪ ಅವ್ರನ್ನ ಹುಡುಕಕ್ಕೆ ಸಾಧ್ಯ ಅಂತಲೇ ನಾನು ಈ ಮದುವೆ ಆಗಿತ್ತು.
ನನ್ನಿಂದ ನಿಮ್ಗೇನಾದರೂ ನೋವಾಗಿದ್ರೆ ಐ ಆಮ್ ರಿಯಲಿ ಸಾರಿ. ನೀನು ದಿಶಾನ ಯಾವ ಉದ್ದೇಶಕ್ಕೆ ಮದುವೆ ಆದರೂ ಪರವಾಗಿಲ್ಲ. ಮುಂದೊಂದು ದಿನ ದೀಪ ಸತ್ತಿಲ್ಲ, ಅವಳು ದಿಶಾ ರೂಪದಲ್ಲಿದ್ದಾಳೆ, ಅವಳನ್ನೇ ನಾನು ಮದುವೆ ಆಗಿರೋದು ಅನ್ನೋ ಸತ್ಯ ಗೊತ್ತಾದರೆ ಅಷ್ಟೇ ಸಾಕು. ಇನ್ನೊಂದು ಸ್ವಲ್ಪ ಇದೆ ಸಾಕ. ಅಲ್ಲೆಲ್ಲರೂ ನಾನು ದಿಶಾ ಅವ್ರ ಪಕ್ಕ ಕೂತು ತಿನ್ನಬೇಕು ಅಂತ ಕಾಯ್ತಾ ಇದ್ರು. ನನಗೆ ಮನಸ್ಸಿರಲಿಲ್ಲ, ಅದಕ್ಕೆ ನಿಮ್ಮ ಜೊತೆ ಊಟ ಮಾಡೋಣ ಅಂತ 2 ತಟ್ಟೆಗೆ ಹಾಕೊಂಬಂದೆ. ದಿಶಾ ಅವ್ರ ಜೊತೆ ಇದ್ರೆ ಮುಳ್ಳು ಚುಚ್ಚಂಗೆ ಆಗುತ್ತಪ್ಪ. ಯಾವ ಕಾರಣಕ್ಕೂ ಅವ್ರ ದೀಪ ಅವ್ರ ಜಾಗಕ್ಕೆ ಬರೋಕ್ಕಾಗಲ್ಲ. ದೀಪ ಅವ್ರ ಸ್ಥಾನನ ಯಾವುದೇ ಕಾರಣಕ್ಕೂ ನಾನು ಅವ್ರಿಗೆ ಕೊಡಲ್ಲ. ಹೆಂಡತಿ ಇಲ್ಲ ಅನ್ನೋ ದುಃಖನ ನಾನೆಷ್ಟೋ ವರ್ಷದಿಂದ ಅನುಭವಿಸ್ತಿದ್ದೀನಿ ಮಗನೇ. ಆ ನೋವು ಈಗ ನಿನಗೂ ಗೊತ್ತಾಗ್ತಿದೆ. ಆದರೆ ಇದೆಲ್ಲ ಕ್ಷಣಿಕ ಅಷ್ಟೇ. ನೀನು ದೀಪನ್ ಜೊತೆ ಎಷ್ಟು ಅನ್ಯೋನ್ಯವಾಗಿದೆಯೋ ಅದೇ ಥರ ದಿಶಾ ಜೊತೆನೂ ಇರಬೇಕು ಅನ್ನೋದೇ ನನ್ನ ಆಸೆ ಕಣ. ನನ್ನ ದೀಪ ಅವ್ರನ್ನ ನಾನು ನೆನೆಸ್ಕೋತಿದ್ದಾರೆ ಅನ್ಸುತ್ತೆ, ಅದಕ್ಕೆ ನೆತ್ತಿಗೆ ಆದಷ್ಟು ಬೇಗ ಚಿರು ದಿಶಾ ಒಂದಾಗೋ ಥರ ಮಾಡಬೇಕು. ಎಲ್ಲಿಗೆ ಇಷ್ಟು ಅರ್ಜೆಂಟಾಗಿ ಹೋಗ್ತಾ ಇದೆಯಾ? ರೀ ಫಸ್ಟ್ ನೈಟ್ಗೆ ರೆಡಿ ಮಾಡ್ಬೇಕ್ರಿ. ಯಾರಿಗೆ? ಇನ್ಯಾರಿಗೆ? ಚಿರು ಮತ್ತೆ ದಿಶಾಗೆ. ಓ ಹುಡುಗ ಸುಕ್ಕು, ನನಗೆ ಫಸ್ಟ್ ನೈಟ್ ಅಂದರೆ ಅದೇನೋ ರೋಮಾಂಚನ ಆಗುತ್ತೆ ಕಣೆ. ನಿನಗೂ ಹಾಗೆ ಆಗತ್ತಾ? ನನಗೆ ಕರೆಂಟ್ ಹೊಡೆದಾಗುತ್ತೆ. ಕೋಪ ಮಾಡ್ಕೊಬೇಡ್ವೆ. ನಾವು ನೀನಿಬ್ರು ಸೇರ್ಕೊಂಡು ಫಸ್ಟ್ ನೈಟ್ಗೆ ಅರೇಂಜ್ ಮಾಡೋಣ ಅಂದೆ. ಆಮೇಲೆ ಮಾಡ್ತಾ ಮಾಡ್ತಾ ಹಾಡು ಹೇಳೋಣ. ನಾವು ಹಾಡು ಹೇಳ್ತಾರ ಕಾಣ್ತೀವಾ? ನಾನು ಸ್ವಲ್ಪ ಇಬ್ರು ಈಗ ಇಲ್ಲಿ ಏನ್ ಮಾಡ್ತಿದ್ದೀರಾ? ಫಸ್ಟ್ ನೈಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಮ್ಮ. ಸುಮ್ಮನೆ ಇರ್ರಿ. ಅದೇಮ್ಮ ಚಿರು ಮತ್ತೆ ದಿಶಾದು ಫಸ್ಟ್ ನೈಟ್ ಮಾಡ್ಬೇಕಲ್ಲ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಡಿಸ್ಕಸ್ ಮಾಡಕ್ಕೆ ಟೈಮ್ ಇಲ್ಲ. ಸಿಂಪಲ್ ಆಗಿ ರೂಮ್ ಡೆಕೋರೇಟ್ ಮಾಡಿಸಿ ದಿಶಾನ್ ಕಳಿಸಿ. ಸರಿನಮ್ಮ. ಇನ್ನೂ ನಿಂತೇ ಇದ್ದೀರಲ್ಲ, ಹೋಗಿ. ಬಾರೆ ಹೋಗೋಣ ಬಾ.